ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಹೊರಗಡೆ ಹೋಗಿದ್ವಿ. ಹೊರಗಡೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೊರಗಡೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲಿಗೆ ಏನು ಅಂತ ಅಂದ್ಬಿಟ್ಟು ಮುಂದೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಹೊರಗಡೆ ಹೋಗಿರೋದು ಜಾಗ ಏನು ಎಲ್ಲಿ ಅಂತ ತಿಳಿಸ್ತಾ ಹೋಗ್ತೀನಿ. ಹಾಗೆ ಮನೆಯಲ್ಲೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೊಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ವಿ. ಇದೆಲ್ಲ ಪ್ಲ್ಯಾನು ಅಂದರೆ ನಾವು ಅಡಿಕೆ ಚೇಣಿ ಮಾಡೋದ್ರಿಂದ ಅಡಿಕೆ ಕೊಯ್ಯೋಕ್ಕೆ ಗಂಡು ಆಳುಗಳೆಲ್ಲ ಬರ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೂ ಈಗ ಟೈಮ್ ಹತ್ರ ಬಂತು, ಹೋಗೋಕ್ಕೂ ಟೈಮ್ನ ಫಿಕ್ಸ್ ಮಾಡಿದ್ವಿ. ಇನ್ನೇನು ಹೋದ ವಾರನೇ ಹೋಗಬೇಕಾಗಿತ್ತು, ಆದರೆ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ವಾರ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅವ್ರು ಅಡಿಕೆ ಕೊಯ್ಯೋಕ್ಕೆ ಬರೋ ಗಂಡು ಆಳುಗಳೆಲ್ಲ ಸೇರಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಿ ಕುರಿ ಕಟ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು, ವರ್ಷವೂ ಸಹಿತ ಈ ಥರ ಅಡಿಕೆ ಸೀಸನ್ ಮುಗಿದಾದ್ಮೇಲೆ ಎಲ್ಲ ಆಳುಗಳಿಗೂ ಸಹಿತ ನಾವು ಕರ್ಕೊಂಡು ಹೋಗಬೇಕಾಗಿತ್ತು. ಈ ಸಲ ಸ್ವಲ್ಪ ಲೇಟೇ ಆಗೋಯಿತು. ನಮ್ಮೂರೆಲ್ಲ ಹಬ್ಬ, ಹಾಗೆ ಅವರು ಸ್ವಲ್ಪ ಕೆಲಸ ಅಂತಂದ್ಬಿಟ್ಟು ಹೊರಗಡೆ ಎಲ್ಲ ಹೊರಟರು ಅಂತಂದ್ಬಿಟ್ಟು ಈಗ ಎಲ್ಲರೂ ಸೇರ್ಕೊಂಡು ತಾನೇ ಹೋಗಬೇಕು ಅಂತಂದ್ಬಿಟ್ಟು ಈಗ ಅವರಿಗೂ ಕೆಲಸ ಅಂತಂದ್ಬಿಟ್ಟು ಒಬ್ಬೊಬ್ಬರು ಸಿಗ್ತಾ ಇರಲಿಲ್ಲ. ಹಾಗೆ ಎಲ್ಲರೂ ಸಹಿತ ಕೂತು ಮಾತಾಡಿ ಹಾಗೆ ಎಲ್ಲರೂ ಸಹಿತ ಹೋಗೋಣ ಅಂತಂದ್ಬಿಟ್ಟು ಅವರು ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡು ಇನ್ನೇನು ಎಲ್ಲರೂ ಸಹಿತ ಇವತ್ತು ಹೋಗೋದಕ್ಕೆ ಒಂದು ಪ್ಲ್ಯಾನ್ನ ಮಾಡಿದ್ರು. ಇನ್ನು ಮನೆಯಲ್ಲೇ ಸ್ವಲ್ಪ ರೇಷನ್ ಹಾಗೆ ಅವೆಲ್ಲ ಹೆಚ್ಕೊಂಡು ಎಲ್ಲ ರುಬ್ಕೊಂಡು ಎಲ್ಲ ಬಾಕ್ಸಿ ಹಾಕ್ಕೊಂಡು ಹೋಗೋಣ, ಇನ್ನಲ್ಲಿ ಕಾಡು ಬೇರೆ ಎಲ್ಲ ಸಿಗುತ್ತಾ ಇಲ್ಲೋ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಅಡುಗೆ ಮಾಡೋದಕ್ಕೆ ಸಹಿತ ನಮ್ಮ ಮೈದನ ಬರಲಿಲ್ಲ. ಹಾಗೆ ಇನ್ನೊಬ್ರಿಗೆ ಕರ್ಕೊಂಬಂದಿದ್ರು ನಮ್ಮ ಮನೆಯವರು. ಅವ್ರಿಗೆ ಏನೇನು ಬೇಕು ಅಂತೆಲ್ಲ ಬರ್ಕೊಟ್ಟಿದ್ರು. ಮನೆಯ ತಂದಿರೋದ್ರಿಂದ ಅವ್ರು ಬಂದು ಬೆಳಗ್ಗೆನೇ ಬಂದು ಎಲ್ಲದನ್ನು ಸಹಿತ ಹೆಚ್ಚು ಕೊಟ್ಟಂಗೆ ನಾವು ಹುರಿದು ರುಬ್ಬಿ ಕೊಟ್ವಿ. ಎಲ್ಲದನ್ನು ಸಪ್ರೇಟಾಗಿ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇನ್ನು ಹೊರಟಿದ್ದೆ ದೇವಸ್ಥಾನಕ್ಕೆ. ದೇವಸ್ಥಾನ ಬಂದುಬಿಟ್ಟು ಇದು ಹೊಲದಜ್ಜಿ ಅಂತ ಹೇಳ್ತೀವಿ, ಕೆಂಚಮ್ಮನ ಗುಡ್ಡ ಅಂತ. ಆ ದೇವಸ್ಥಾನಕ್ಕೆ ನಾವು ಹೋಗಿದ್ದು. ವರ್ಷವೂ ಸಹಿತ ಅಥವಾ ಇನ್ನೊಂದು ದೇವಸ್ಥಾನ ಇದೆ ಜೋಳದಾಳು ಅಂತ, ಅಲ್ಲಿಗಾದರೂ ಹೋಗ್ತೀವಿ ಅಥವಾ ಇಲ್ಲಿಗಾದರೂ ಹೋಗ್ತೀವಿ. ಈ ವರ್ಷ ನಾವು ಈ ಕೆಂಚಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಒಂದೆರಡು ವರ್ಷದ ಹಿಂದೆ ಅಲ್ಲಿಗೆ ಹೋಗಿದ್ವಿ. ಅದಕ್ಕೆ ಈ ದೇವಸ್ಥಾನಕ್ಕೆ ಮಾಡಿಸಿದ್ದಿಲ್ಲ ಅಂತ ಅಂದ್ಬಿಟ್ಟು ಬರ್ತೀವಿ. ವರ್ಷವೂ ಬರಬೇಕು. ನಾವು ಈಗ ಕೆಲವೊಂದು ಕಡೆಯಿಂದ ಬಂದೇ ಇಲ್ಲ, ತುಂಬ ವರ್ಷನೇ ಆಗೋಯ್ತು ದೇವಸ್ಥಾನಗಳಿಗೆ ಬಂದೇ ಇಲ್ಲ. ಅಯ್ಯೋ ಈ ವರ್ಷ ಏನಾದರೂ ಬಂದ್ವಲ್ಲ ಅಂತ ಅಂದ್ಬಿಟ್ಟು ಖುಷಿಯಿಂದ ಹಾಗೆ ದೇವ್ರುಗಳಿಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ಇನ್ನು 3 ದೇವ್ರು ಇರೋದಿಲ್ಲಿ. ಅದಕ್ಕೆ ನಾನು ಫಸ್ಟು ಜೋಡಿಸ್ಕೊತಾ ಇದ್ದೆ. ಒಂದೊಂದು ದೇವರಿಗೂ ಸಹಿತ ಒಂದೊಂದ್ಸಲ ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ಇನ್ನು ಪ್ಲೇಟಲ್ಲೆಲ್ಲ ಇಟ್ಕೊಂಡು ಜೋಡಿಸ್ತಾ ಇದ್ದೆ. ಹಾಗೆ ಮನೆಯಲ್ಲೂ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಎತ್ಕೊಳ್ಳೋಣ ಅಂದೆ, ಆದರೆ ಟೈಮ್ ನನಗೆ ಸಾಲಿಲ್ಲ ರೆಡಿ ಆಗೋದಕ್ಕೆ. ಹಾಗೆ ಬೆಳಿಗ್ಗೆನೇ ಮಧ್ಯಾಹ್ನ ಅನ್ನೋದ್ರೊಳಗಡೆ ಹೋಗಿ ಮಾಡ್ಕೊಬೇಕು, ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಪೂಜೆ ಗೀಜೆ ಮಾಡಿಸಿ ನಾವು ಅಡುಗೆ ಮಾಡಿಕೊಂಡು ಉಂಡು ಹೋಗೋದ್ರೊಳಗಡೆ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅರ್ಜೆಂಟ್ ಮಾಡಿದ್ರು. ಇನ್ನು ಮನೇಲೂ ಸಹಿತ ದೇವ್ರಿಗೆ ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿ ಇನ್ನು ಅದು ಏನೇನು ಬೇಕು ಎಲ್ಲ ಹೆಚ್ಕೊಂಡು ರುಬ್ಕೊಂಡು ಇನ್ನು ನಾನು ರೆಡಿ ಬರೋಟಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಇನ್ನು ಬಂದೆ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಹಾಗೆ ನನ್ನ ಮಗುಗೂ ಸಹಿತ ನಾನು ಹರಕೆನ ಹೇಳ್ಕೊಂಡಿದ್ದೆ. ನನ್ನ ಮದುವೆ ಆಗಿ ಒಂದು 5-6 ತಿಂಗಳಾದಾಗ ನಮ್ಮ ಮಾವ ಅವರೊಬ್ರು ಕರ್ಕೊಂಬಂದು ನನಗೊಂದು ಹರಕೆಯನ್ನು ಅವ್ರು ಹೇಳ್ಕೊಂಡಿದ್ರು. ಆವಾಗ ಅವರಿಲ್ಲ ಇವಾಗ, ಆದರೂ ತೀರಿಸಲೇಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೇನು ನಾನೇ ಹೋಗಬೇಕಲ್ಲ, ಅದಕ್ಕೆ ಆ ಹರಕೆನೂ ತೀರುತ್ತೆ ಅಂತ ಅಂದ್ಬಿಟ್ಟು ಆ ಹರಕೆನೂ ಸಹಿತ ಹೇಳ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಹರಕೆ ತೀರಿಸಿಲ್ಲ ಅಂದರೆ ಈಗ ನನ್ನ ಮಗನಿಗೆ ಅಲ್ಲೇ 8-9 ವರ್ಷ ಬಂತು. ಇನ್ನು ಹರಕೆ ಹಾಗೆ ಬಿಡ್ತಾ ಹೋದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಆ ಹರಕೆನೂ ತೀರ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಂದೆ ನಾನು. ಇನ್ನು ಅವರೇ ಹೋಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ನಮ್ಮ ಮನೆಯವರು ಅವ್ರ ಗಂಡ್ಮಕ್ಳೆಲ್ಲ ಜಾಸ್ತಿ ಹೋಗಿರೋದು. ಅಡಿಕೆ ಕೊಯ್ಯೋ ಆಳುಗಳೆಲ್ಲ ಗಂಡಾಳಲ್ಲ ಎಲ್ಲರೂ ಅವರೇ ಹೋಗಿ ಬನ್ನಿ ಅಂತಂದಾಗ, ಇಲ್ಲ ನಮ್ಮ ಹರಕೆನೂ ಇದೆಯಲ್ಲ ಬಾ ಅತ್ಲಾಗೆ ಪೂಜೆ ಮಾಡಿಸ್ಕೊಂಡು ಜೊತೆಗೆ ಊಟ ಮಾಡ್ಕೊಂಬಾ ಅಂತಂದಿದ್ದಕ್ಕೆ ನಾನು ಒಬ್ಬಳು, ಇನ್ನೆಲ್ಲ ಅವರೆಲ್ಲ ಬಂದಿದ್ದರು. ಹಾಗೆ ನಮ್ಮ ಮನೆಯವರು, ನನ್ನ ಮಕ್ಕಳು, ಹಾಗೆ ನಮ್ಮ ಮನೆಯವರು ಅಷ್ಟರು. ಇನ್ನು ಅವರ ಆಳುಗಳು ಸಹಿತ ಬಂದಿದ್ದರು. ಒಂದು 40 ಜನ ಲೆಕ್ಕ ಅಂತ ಅಂದ್ಕೊಂಡು ಹೋಗಿದ್ವಿ. ಹಾಗೆ ನಾನು ದೇವರಿಗೆ ಪೂಜೆ ಸಾಮಾನೆಲ್ಲ ಜೋಡಿಸಿ ಪೂಜೆ ಕೊಟ್ಟು ಇನ್ನು ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಿಸಿ ಹಾಗೆ ನೆಕ್ಸ್ಟು ದೇವಸ್ಥಾನದಲ್ಲಿ ತುಂಬಾ ಹೆಸರುವಾಸಿ, ತುಂಬ ಜನನೂ ಬಂದಿದ್ದರು. ಹಾಗೆ ತುಂಬ ಜನ ಏನಾದರೂ ಇದ್ದರೆ ಹೇಳ್ಕೊಂಡು ಹೋಗಿ ಆಗುತ್ತೆ ಅನ್ನೋದಾದರೆ ಅಪ್ಪಣೆನೂ ಸಹಿತ ತುಂಬ ಜನ ಇಲ್ಲೆಲ್ಲ ಕೂತಿರೋಲ್ಲ, ಅಪ್ಪಣೆ ಕೇಳೋದಕ್ಕೋಸ್ಕರನೇ ಕೂತಿದ್ದು. ಅಪ್ಪಣೆನೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ಎಲ್ಲರೂ ಸಹಿತ ಒಂದು ಏನಾದರೂ ಹರಕೆನ ಹೇಳ್ಕೊಂಬಿಟ್ಟು ಹೋಗಿದರೆ ಅದು ಹಾಗೆ ಆಗುತ್ತೆ. ಆ ಒಂದು ಹರಕೆನ ತೀರಿಸೋದ್ರೆ ಆದಷ್ಟು ಬೇಗ ಎಲ್ಲದೂ ಸಹಿತ ಸರಿ ಹೋಗುತ್ತೆ. ಹಾಗೆ ಇನ್ನು ನಾವು ಏನಾದರೂ ಹೇಳ್ಕೊಂಡು ಅಕಸ್ಮಾತ್ ಬಂದು ಮಾಡದೇ ಇದ್ರೂ ಸಹಿತ ಅವೆಲ್ಲ ಸುಮ್ಮನೆ ಕಾಡ್ತಾ ಇರ್ತವೆ. ಅದಕ್ಕೋಸ್ಕರ ನಾವೇನಾದರೂ ಬಂದು ಹೇಳ್ಕೊಂಡು ಹೋಗಿ ಬೇಗ ಬಂದು ಹರಕೆ ತೀರಿಸ್ಕೊಂಡು ಹೋದರೆ ಒಳ್ಳೆಯದೇಯ. ಇನ್ನು ನಾವು ತುಂಬ ದಿನದಿಂದ ಹೇಳ್ಕೊಂಡಿದ್ವಿ, ಹಾಗೆ ಹರಕೆನ ತೀರಿಸ್ಕೊಂಡು ಹಾಗೆ ಆಳುಗಳೆಲ್ಲ ಕರ್ಕೊಂಡು ಬಂತೀವಿ, ಊಟ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡಿದ್ವಿ. ಇನ್ನು ಎಲ್ಲರೂ ಸೇರ್ಕೊಂಡು ಬಂದು ಅದಕ್ಕೆ ಆಳುಗಳನ್ನೆಲ್ಲ ನೆಕ್ಸ್ಟ್ ಇನ್ನೊಂದು 2-3 ತಿಂಗಳು ಅಷ್ಟೇ ಅನಿಸುತ್ತೆ ಅಡಿಕೆ ಸೀಸನು ಮತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬಿಡ್ತಾ ಹೋದರೆ ಹಾಗೆ ಬಿಡ್ತಾನೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅತ್ಲಾಗೆ ಹೋದ್ವಿ. ಹಾಗೆ ಎದುರುಗಡೆ ಸಹಿತ ಇದು
ಅಂತರ್ಘಟ್ಟಮ್ಮ ಅಂತ. ಇದು ಆಚೆ ಕಡೆನೇ ಇರೋದು, ಅಂದರೆ ಅದ್ರ ಎದುರುಗಡೆ ಇರೋದೆಯ. ಅಂದರೆ ಇದು ಒಂದು ದೊಡ್ಡ ಕಾಡಲ್ಲಿ ಇರೋ ದೇವಸ್ಥಾನ. ಹಾಗೆ ಇದೇ ದೇವಸ್ಥಾನ ನೋಡ್ರಿ, ನಾವು ಹೊಲದಜ್ಜಿ ಅನ್ನಲ್ಲ, ಅಂದರೆ ಇದೇ ದೇವಸ್ಥಾನ. ಹಿಂದ್ಗಡೆ ಇವಾಗ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಅದ್ರ ಎದುರುಗಡೆ ಇರೋದೇ ಅಂದರೆ ಅಂತರ್ಘಟ್ಟಮ್ಮ. ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಸ್ಬೇಕೋಸ್ಕರ ಎಲ್ಲ ಎತ್ತಿ ಇಟ್ಟು, ಇನ್ನು ಅಂದರೆ ಫಸ್ಟು ಇನ್ನೊಂದು ಅಂದರೆ ಈ ದೇವಸ್ಥಾನ ಹಿಂದ್ಗಡೆನೇ ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಅದು ಶಿವನ ದೇವಸ್ಥಾನ, ಅಂದರೆ ಬಸವಣ್ಣನ ದೇವಸ್ಥಾನ. ಅಲ್ಲಿಗೂ ಸ್ವಲ್ಪ ಫಸ್ಟ್ ಪೂಜೆ ಮಾಡಿಸ್ಕೊಂಬರೋಣ ಬನ್ನಿ ಅಂತ ಅಂದ್ಬಿಟ್ಟು ಮತ್ತೆ ಪೂಜೆಗೆಲ್ಲ ಜೋಡಿಸ್ಕೊಂಡು ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಕ್ಕಳು, ನನ್ನ ಮೈದ್ನವರೆಲ್ಲ ಅಲ್ಲೇ ಪೂಜೆ ಅಂದರೆ ಆ ಪೂಜೆ ಎದುರುಗಡೆ ದೇವಸ್ಥಾನ ಪೂಜೆ ಮಾಡಿಸ್ಬೇಕಿತ್ತು. ಅವರೆಲ್ಲ ಜೋಡಿಸ್ಕೊತ ಇದ್ರು. ನಾವು ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ದೂರ ಇತ್ತು ಸ್ವಲ್ಪ ಅಲ್ಲೇಯ, ಅದಕ್ಕೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಸಹಿತ ಬಂದ್ವಿ. ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆಯಿತು. ಹಾಗೆ ಅಂದರೆ ತುಂಬ ದೊಡ್ಡ ಕಾಡಿದು. ಫಸ್ಟಿಗೆ ನಾನು ಈಗ ಒಂದು 7-8 ವರ್ಷದ ಹಿಂದೆ ಬಂದಾಗ ಹೇಗಿತ್ತು ಇವಾಗಲೂ ಸಹಿತ ಹಾಗೇ ಇದೆ. ಅಂದರೆ ಇದು ಇವಾಗ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಅಂದರೆ ತುಂಬ ದೊಡ್ಡ ಕಾಡು ಇದ್ದಂಗಿದೆ, ಫುಲ್ ಬೆಟ್ಟ ಗುಡ್ಡ ಟೈಪೆಲ್ಲ ಇದೆ. ತುಂಬ ಹೆಸರುವಾಸಿ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯ ದೇವಸ್ಥಾನ. ಹಾಗೆ ಏನೋ ಒಂದು ಹೇಳ್ಕೊಂಡ್ರು ಅದು ನೆರವೇರುತ್ತೆ. ಹಾಗೆ ಒಂದು ಮಕ್ಕಳು ಆಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಹರಕೆನ ಹೇಳ್ಕೊಂಡು ಹೋದರೆ, ಅಥವಾ ಒಂದು ಏನೇ ಆದ್ರೂ ಇಲ್ಲಿ ಆದಷ್ಟು ಜನ ಆ ಥರ ಬಂದು ಹರಕೆ ತೀರ್ಸೋದು ಜಾಸ್ತಿ ಇಲ್ಲಿ. ಅಂದರೆ ಎಲ್ಲರಿಗೂ ಆದಷ್ಟು ಒಳ್ಳೇದು ಮಾಡಿದೆ ಈ ದೇವಸ್ಥಾನ. ಅಕಸ್ಮಾತ್ ಗದ್ದೆ ಹೋಗೋರು, ಆಮೇಲೆ ಬ್ಯಾಚ್ ಮಾಡ್ಕೊಂಡು ಏನಾದರೂ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ಅವ್ರು ಫಸ್ಟ್ ಹೇಳ್ಕೊಳ್ಳೋದೇ ಈ ಥರ ದೇವಸ್ಥಾನ. ಈ ದೇವಸ್ಥಾನ ಅಂದರೆ ಎಲ್ಲ ಕೆಲಸ ಮುಗಿದ್ಮೇಲೆ, ಯಾರಿಗೂ ಏನು ತೊಂದರೆ ಆಗದೆ ಎಲ್ಲ ಕೆಲಸ ಮುಗಿದ್ಮೇಲೆ ಬಂದು ಹೋಗ್ತೀವಿ ಲಾಸ್ಟಿಗೆ ಅಂದಾಗ, ಎಲ್ಲ ಕೆಲಸ ಮುಗಿದ್ಮೇಲೆ ಬಂದು ಹೋಗ್ತಾರೆ. ಈಗ ನಾವು ಅಡಿಕೆ ಚೇಣಿ ಹೇಗೆ ಮಾಡಿರ್ತೀವಿ ಹಂಗೆಲ್ಲ ಲಾಸ್ಟಿಗೆ ಆಳುಗಳೆಲ್ಲ ಕರ್ಕೊಂಡು ಹೋಗೋದಂಗೆ ತುಂಬ ಜನನೂ ಬಂದಿದ್ದರು. ಹಾಗೆ ನಾವು ಹೋದಾಗಂತೂ ತುಂಬ ಜನನೂ ಇತ್ತು. ಅಂದರೆ ನೋಡ್ತಾ ಇರ್ಬೋದು ಸಖತ್ ಜನನೂ. ಹಾಗೆ ಕಾಡಲ್ಲಿರೋದ್ರಿಂದ ಸಖತ್ತಾಗಿ ಇರುತ್ತೆ, ಪ್ಲೇಸು ಚೆನ್ನಾಗಿತ್ತು. ಹಾಗೆ ಅಂದರೆ ಸಖತ್ ಬಿಸಿಲಿರೋದ್ರಿಂದ ಮಾತ್ರ ಓಡಾಡೋದಕ್ಕಂತೂ ಆಗ್ತಿರ್ಲಿಲ್ಲ. ಅಂದರೆ ತುಂಬ ಜನನೂ ಸಹಿತ ಬಂದಿದ್ದರು. ಅಲ್ಲಲ್ಲಿ ಒಂದೊಂದು ಮರದಡಿಗೆ ಎಲ್ಲ ಒಂದೊಂದು ಟೀಮ್ ಟೈಪ್ ಇರುತ್ತೆ, ಅಂದರೆ ಅವ್ರ ಫ್ಯಾಮಿಲಿ ಒಂದೊಂದು ಮರದಡಿಗೆ ಹತ್ರ ಇದ್ದರು ಅಂತ. ಆ ಥರ ತುಂಬ ಜನ ಬಂದಿದ್ದರು. ಹಾಗೆ ಇಲ್ಲಿ ಬಸವಣ್ಣ ಅಂದ್ವಲ್ಲ, ಅಲ್ಲಿ ಸಿಹಿ ಅಡುಗೆ ಮಾಡ್ತಾರೆ. ಅಕಸ್ಮಾತ್ ಲಿಂಗಾಯತರು ಅಥವಾ ಕೆಲವರೆಲ್ಲ ಸಿಹಿ ಅಡುಗೆ ಏನಾರು ಮಾಡೋದಿದ್ರೆ ಮೇಲ್ಗಡೆ ಈ ಪೂಜೆ ಮಾಡಿಸ್ಕೊಂಬಂದ್ವಲ್ಲ ಆ ದೇವ್ರ ತಕ್ಕ ನಿಂತ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಎಡೆ ಕೊಟ್ಟು ಅವರಲ್ಲೇ ಪೂಜೆ ಮಾಡ್ತಾರೆ. ನಾವು ಇನ್ನು ಖಾರ ಗೀರ ಏನಾರು ಮಾಡೋದಿದ್ರೆ ಹೊರಗಡೆ ಬರ್ಬೇಕಂದ್ರೆ ಕೆಳಗಡೆ ಹೋಗ್ತೀವಿ. ಕೆಳಗಡೆ ನಾವು ಒಂದು ಮರದಡಿಗೋ ಅಥವಾ ಅಲ್ಲಿ ರೂಮ್ಗಳು ಇದ್ದಾವೆ, ರೂಮ್ ಅಕಸ್ಮಾತ್ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ರೂಮ್ ಒಳಗಡೆ ಮಾಡ್ತಾರೆ. ಮಳೆ ಇರೋದ್ರಿಂದ ಆದಷ್ಟು ಬೇಗ ನಾವು ಸಹಿತ ಅಂದರೆ ಅಡುಗೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು, ಆಮೇಲೆ ಒಂದು 20-30 ಜನ ಲೆಕ್ಕ ಅಂತ ಅಂದ್ಬಿಟ್ಟು ಜನಕ್ಕೆ ಬೇರೆ ಹೇಳಿದ್ವಲ್ಲ ಎಲ್ಲ ಊಟಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಅರ್ಜೆಂಟಾಗಿ ನಾವು ಮಾಡಿದ್ವಿ. ಅಂದರೆ ಮಳೆ ಬಿದ್ದಿತ್ತು ಅನ್ನೋದಷ್ಟೇ, ಮಳೆ ಏನಿಲ್ಲ ಅಂದರೆ ಸಂಜೆ ತನಕ ಇದ್ದು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮಳೆದೇ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಆದಷ್ಟು ಬೇಗ ಪೂಜೆ ಎಲ್ಲ ಮಾಡಿಸಿದ್ವಿ. ಹಾಗೆ ಎದುರುಗಡೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹಾಗೆ ಕುರಿಗೂ ಸಹಿತ ಪೂಜೆನ ಮಾಡಿದ್ರು. ಸ್ವಾಮಿಯವ್ರ ಪೂಜೆ ಮಾಡಿ ಅದು ಚೆಂಡು ಕಡು ಇದ್ಮೇಲೆ ಅದ್ರ ಕೆಲಸ ಮಾಡ್ತಾರೆ. ಇನ್ನು ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ಇನ್ನು ಗಾಡಿ ತೊಗೊಂಡೆಲ್ಲ ಹೋಗ್ಬಿಡೋಣ ಕೆಳಗಡೆ ಅಂತ ಅಂದ್ಬಿಟ್ಟು ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಿ, ಆಮೇಲೆ ಇನ್ನು ಅಡುಗೆ ಮಾಡಿ ಎಡೆ ಎಲ್ಲ ಕುಟ್ಕೊಳಿಸ್ಬೇಕು ಅಂತಂದು ಪೂಜೆನ ಮಾಡಿಕೊಂಡು ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಹೊರಟಿದ್ದೆ ಕೆಳಗಡೆ. ಅಂದರೆ ನಾವು ನೋಡೋಣ ಯಾವ ಜಾಗ ಅಂತ ಅಂದ್ಬಿಟ್ಟು ಇಬ್ಬರಿಗೆಲ್ಲ ಮುಂಚೆನೇ ಕಳಿಸಿದ್ವಿ. ಎಲ್ಲಾದರೂ ಒಂದು ಮರದಗಡೆ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ನೋಡ್ಕೊಂಡಿರ್ರಿ, ಅಲ್ಲಿ ಬಂದು ಇರ್ಬೋದು, ಅಕಸ್ಮಾತ್ ಅಡುಗೆ ಮಾಡ್ಕೊಳಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಮರ ಸೌದೆ ಅಲ್ಲೇ ಸಿಗುತ್ತೆ, ಅದರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಮಳೆ ಬೀಳೋದ್ರಿಂದ ಮತ್ತು ಸೌದೆ ಗಿವ್ದೆ ಎಲ್ಲ ನೆಂದರೆ ಅಕಸ್ಮಾತ್ ಅಡುಗೆ ಮಾಡೋದಕ್ಕೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಯಿಂದನೇ ಗ್ಯಾಸ್ ಅದೆಲ್ಲ ಎತ್ಕೊಂಡ್ಬಂದ್ವಿ. ಹಾಗೆ ಗಾಡಿ ಪೂಜೆ ಸ್ವಲ್ಪ ಮಾಡೋಕ್ಕಾಯ್ತು. ಅಂದರೆ ನಮ್ಮ ಮೈದನ ಫ್ರೆಂಡು ಅವನು ಹೊಸ ಗಾಡಿ ತೊಗೊಂಡಿದ್ದ. ಇನ್ನು ಆ ಗಾಡಿ ಪೂಜೆನೂ ಸಹಿತ ಮಾಡಿಸಿದ್ದಿಲ್ಲ ಅಂದಾನು ಮನೇಲಿ ಮಾಡಿಸಿದ್ದಷ್ಟೇ. ಈ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಅವನು ಸಹಿತ ಪೂಜೆನ ಮಾಡಿಸ್ತಾ. ಹಾಗೆ ನಾವು ಗಾಡಿ ತಂದಿರೋದ್ರಿಂದ ಸ್ವಲ್ಪ ಗಾಡಿ ತುಂಬ ವರ್ಷನೇ ಆಗೋಗಿತ್ತಲ್ಲ ದೇವಸ್ಥಾನಕ್ಕೆ ಬರದೆ. ಈ ಗಾಡಿ ತೊಗೊಂಡಿದ್ದೆ ಫಸ್ಟ್ ಟೈಮ್ ಅನಿಸುತ್ತೆ ಇಲ್ಲಿ ಬಂದಾಗ, ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ವಿ. ಇನ್ನು ಕೆಳಗಡೆ ಜಾಗ ನೋಡಿದ್ದಾರೆ ಅಂದ್ರಲ್ಲ, ಅವರೆಲ್ಲ ಬರ್ತೀವಿ ನಡ್ರಿ ಅಂದಕ್ಕೆ ನಾವು ಕೆಳಗಡೆ ಜಾಗ ಎಲ್ಲಿ ನೋಡಿದ್ದಾರೆ, ಯಾವ ಮರದಡಿ ನೋಡಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ನಾವು ಸಹಿತ ಆ ಜಾಗ ಹುಡ್ಕೊಂಡು ಹೊರಟ್ವಿ. ಗಾಡಿಲೇ ಎಲ್ಲ ತೊಗೊಂಡು ಬಂದಿದ್ದು, ನಮ್ಮದೇ ಗಾಡಿ ಆಗಿರೋದ್ರಿಂದ ಎಲ್ಲ ರೇಷನ್ನು ಹಾಗೆ ಕಾಯಿ ಅದೆಲ್ಲ ರುಬ್ಬಿದ್ದು ಮಸಾಲೆ ಐಟಮ್ನೆಲ್ಲ ಮನೇಲೇ ರೆಡಿ ಮಾಡ್ಕೊಂಬಂದ್ವಿ. ನೋಡ್ತಾ ಇರ್ಬೋದು ಈ ಥರ, ಅಂದರೆ ಒಂದು ಫ್ಯಾಮಿಲಿನ ಸಹಿತ ಈ ಥರ ಬಂದಿರ್ತಾರೆ. ನೋಡ್ತಾ ಇರ್ಬೋದು ಆ ಮರದಡೆಗೆ ಆ ಮಗು ತೊಟ್ಲು ಕಟ್ಟಿದ್ದಾರೆ, ಎಷ್ಟು ಚೆಂದ ಅಲ್ಲ ಅಂತ ಅಂದ್ಬಿಡ್ಸುತ್ತೆ. ಹಾಗೆ ಕಾಡಲ್ಲೆಲ್ಲ ಬಂದು ಅಡುಗೆ ಮಾಡ್ಕೊಂಡು ಉಂಡು ಹೋಗೋದು ತುಂಬಾ ಚೆಂದ. ಹಾಗೆ ತುಂಬ ಈ ಗಾಳಿಲಿ ಹಾಗೆ ಮಳೆ ಒಂದು ಬರದೇ ಇದ್ದರೆ ಅಷ್ಟೇ ಸಾಕಪ್ಪ ಅಂದ್ಕೊಂಡು ನಾವು ಸಹಿತ ಹೊರಟ್ವಿ. ಇನ್ನು ಕೆಳಗಡೆ ಪೂರ ಅಂದರೆ ಅಲ್ಲೊಂದು ಬ್ಯಾಚಲ್ಲಿ ಅಂದರೆ ಹತ್ತಿರದಲ್ಲೇ ಸಿಗಲಿಲ್ಲ, ಯಾಕೆಂದರೆ ತುಂಬ ಜನ ಬಂದಿದ್ದರು. ಅದಕ್ಕೆ ಅಲ್ಲೊಂದು ಮರ ಇಲ್ಲೊಂದು ಮರದಲ್ಲೆಲ್ಲ ಒಬ್ಬರು ಕೂತಿದ್ರು. ಹಾಗೆ ನಾವು ಲಾಸ್ಟಿಗೆ ನಮಗೂ ಒಂದು ಜಾಗ ಸಿಕ್ಕಿತ್ತು. ಇನ್ನು ಅಲ್ಲೇ ನಿಲ್ಲಿಸ್ಕೊಂಡು ಇನ್ನು ಆ ಕಡೆ ಎಲ್ಲ ಸ್ವಲ್ಪ ಅದನ್ನು ಕ್ಲೀನ್ ಮಾಡೋದಕ್ಕೆ ಅವರು ವ್ಯವಸ್ಥೆ ಮಾಡ್ಕೊತಾ ಇದ್ರು. ನೋಡ್ತಾ ಇರ್ಬೋದು ಸುತ್ತ ಕಾಡು, ಫುಲ್ ಕಾಡು ಇರೋದ್ರಿಂದ ನೋಡಿಕೊಂಡು ಇದ್ದು ಹೋಗಬೇಕು. ಇನ್ನು ಕತ್ಲಾಗೋದ್ರೊಳಗಡೆ ಮನೆ ಹೋಗೋದ್ರಾಯ್ತು ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಅಡುಗೆ ಎಲ್ಲ ಮಾಡಬೇಕು. ಇಲ್ಲಿ ಬಂದೇ ಅಡುಗೆ ಮಾಡಬೇಕು, ಅನ್ನ ಸಾಂಬಾರು ಹಾಗೆ ಇವೆಲ್ಲ ಮಾಡಬೇಕು. ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ. ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇನ್ನು ಪಾಟೆಲ್ಲ ಹಾಸ್ಕೊಂಡು ಸಿಲಿಂಡ್ರೆಲ್ಲ ಕೆಳಗಡೆ ಇಟ್ಕೊಂಡು ಇನ್ನು ಗ್ಯಾಸಿಗೆಲ್ಲ
ಅಂತ ಅಂದ್ಬಿಟ್ಟು ಎಲ್ಲ ಅಡುಗೆನ ಮಾಡ್ಕೊಳ್ಳೋದಕ್ಕೋಸ್ಕರ ಹಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಒಬ್ಬರು ಭಟ್ರು ಸಹಿತ ಬಂದಿರೋದ್ರಿಂದ ಅಷ್ಟು ನನಗೆ ರಿಸ್ಕ್ ಇರಲಿಲ್ಲ. ಅಂದರೆ ಎಲ್ಲ ಮನೆಯಲ್ಲೇ ರುಬ್ಕೊಂಬಂದಿರೋದು, ಅವ್ರು ಇನ್ನೇನಿಲ್ಲ ಇಲ್ಲೇ ಅವರೇ ಎಲ್ಲ ಒಗ್ಗರಣೆ ಎಲ್ಲ ಅವರೇ ಹಾಕ್ತಾರೆ. ಇನ್ನು ನಮ್ಮದೇನು ಕೆಲಸ ಇರಲಿಲ್ಲ. ಏನೇನು ಆಮೇಲೆ ಜನ ಬಂದಮೇಲೆ ಬಡಿಸೋದು ಒಂದೇ ಕೆಲಸ ಇದ್ದಿದ್ದು. ಅವರೇ ಏನೆಲ್ಲ ಸಿಲಿಂಡ್ರಿಗೆಲ್ಲ ಇಟ್ಟರು. ಇನ್ನು ಸ್ವಲ್ಪ ಪೂಜೆ ಮಾಡು ಅಂದರು ಮನೆಯವರು. ಅದಕ್ಕೆ ಸ್ವಲ್ಪ ಗ್ಯಾಸಿಗೆ ಸ್ಟವ್ಗೆ ಪೂಜೆನ ಮಾಡ್ತಾಯಿದ್ದೆ. ಪೂಜೆ ಮಾಡಿ ಮುಗಿಸಿ ಇನ್ನು ಏನು ಕೆಲಸ ಇರಲಿಲ್ಲ. ಇನ್ನೆಲ್ಲ ಅವರೇ ಮಸಾಲೆಗೆಲ್ಲ ಉಪ್ಪು ಅದೆಲ್ಲ ಹಾಕಿದ್ದಿಲ್ಲ ಅಂತಂದ್ಬಿಟ್ಟು ನೋಡ್ತಾಯಿದ್ರು. ಯಾಕೆಂದ್ರೆ ಬಿಸಿಲಲ್ಲ, ಮಸಾಲೆ ಏನಾದರೂ ಆಗಿಬಿಟ್ಟಿತ್ತು ಅಂತಂದ್ಬಿಟ್ಟು ಅವರೆಲ್ಲ ಓಪನ್ ಮಾಡಿ ಫಸ್ಟ್ ಅವನ್ನ ಮಸಾಲೆ ಅದನ್ನೆಲ್ಲ ತೆಗಿತಾಯಿದ್ರು. ಯಾಕೆಂದರೆ ಗಾಡೀಲಿ ಇಟ್ಕೊಂಬಂದ್ರಿಂದ ಬಿಸಿಲಲ್ಲಿ ಬೇರೆ ಗಾಡಿ ನಿಲ್ಲಿಸಿದ್ವಲ್ಲ, ಅಕಸ್ಮಾತು ಬಿಸಿಲಿಗೆ ಈ ಮಸಾಲೆ ಅವೆಲ್ಲ ತಡೆಯಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ಓಪನ್ ಮಾಡಿ ಗಾಳಿಗಿಟ್ಟು ಸ್ವಲ್ಪ ಉಪ್ಪು ಅದನ್ನು ಹಾಕ್ತಾಯಿದ್ರು ಅವರು. ನಾನು ಒಲೆಗೆಲ್ಲ ಸ್ವಲ್ಪ ಪೂಜೆ ಮಾಡಿಕೊಟ್ರೆ ಅವರು ಇನ್ನು ಅಡುಗೆ ಮಾಡೋದಕ್ಕೆ ಶುರುವಾಗ್ತಾರೆ ಅಂತಂದ್ಬಿಟ್ಟು ದೇವ್ರ ಕಡೆ ಕೈ ಮುಗಿದು ಇನ್ನು ಒಲೆನೂ ಚೆನ್ನಾಗಿ ಉರಿಲಿ ಅಂತಂದ್ಬಿಟ್ಟು ಎಲ್ಲ ಬೇಡ್ಕೊಂಡು ಕೈ ಮುಗಿದು ಇನ್ನು ಅವರಿಗೆ ಒಲೆ ಹೊಚ್ಚೋದಕ್ಕೋಸ್ಕರ ಬಿಟ್ಟೆ. ಇನ್ನು ಅವರು ಒಲೆ ಹೊಚ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಳ್ಳೋದಕ್ಕೆ ಅವರು ತಯಾರಿ ಮಾಡ್ಕೊತಾ ಇದ್ರು. ಯಾಕೆ ಮನೆಯಲ್ಲೇ ಎಲ್ಲ ಮಾಡ್ಕೊಂಡಿರೋದ್ರಿಂದ ಇಲ್ಲೇನು ರಿಸ್ಕ್ ಇರಲಿಲ್ಲ. ಇನ್ನು ಅನ್ನ ಸಾಂಬಾರು ಮಾಡೋದು, ಇನ್ನು ಎಲ್ಲದೂ ಸಹಿತ ಬೋಟಿ ಪಲ್ಯ ಹಾಗೆ ತಲೆ ಸಾರು ಎಲ್ಲದೂ ಸಹಿತ ಅವರು ಮಾಡಿಕೊಟ್ಟು ಹೋಗ್ತೀನಿ ಅಂತಂದ್ಬಿಟ್ಟು ಅವರೆಲ್ಲ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಎಲ್ಲದು ತಂದಿದ್ವಿ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಬಂದಿರೋದ್ರಿಂದ ಏನು ಅಷ್ಟೊಂದು ಐಟಮ್ನ ಹಾಕೊಂಬಂದಿರಲಿಲ್ಲ. ಕೆಲವೊಂದು ಅದು ಅಡುಗೆಗೆ ಎಷ್ಟೆಷ್ಟು ಬೇಕು ಅಷ್ಟೇ ಐಟಮ್ ಮಾತ್ರ ನಾವು ತೊಗೊಂಬಂದಿದ್ದು. ನೀರು ಸ್ವಲ್ಪ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಅಂದ್ರೂ ಸಹಿತ ಸ್ವಲ್ಪ ಇರಲಿ ಅಂತಂದ್ಬಿಟ್ಟು ನಾನು ಸಹಿತ ಮನೆಯಿಂದ ಸ್ವಲ್ಪ ಇರಲಿ ಬೇಕಾಗುತ್ತೆ, ಮತ್ತು ಹೋಗಿ ಅಲ್ಲಿ ನೀರು ಹೊರೋರು ಯಾರು ಹೋದ್ಗುಟ್ಟಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರಮ್ಮಿ ತುಂಬಿಸ್ಕೊಂಡು ಬಂದಿದ್ವಿ. ಅದೇನು ಸ್ವಲ್ಪದ್ರಲ್ಲೇ ಖಾಲಿ ಆಗೋಯ್ತು. ಎಲ್ಲ ಕ್ಲೀನ್ ಮಾಡೋಕ್ಕೆ ಕುಡಿಯೋಕ್ಕೆ ಖಾಲಿ ಆಯಿತು. ಮತ್ತೆ ತುಂಬಿಸ್ಕೊಂಬಂದ್ರು ನಮ್ಮ ಮೈದನ ಅವರು. ಇನ್ನೆಲ್ಲ ಒಂದು ಕಡೆ ಸೈಡು ಬೇರೆ ಮರದ ಅಡಿಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಅಡುಗೆ ಮಾಡೋದಕ್ಕೆ ಒಂದು ಮರ ಹಿಡ್ಕೊಂಡಿದ್ವಿ. ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿದ್ರು ಅವರು. ರೆಡಿ ಮಾಡಾದ್ಮೇಲೆ ಇನ್ನು ನೆಕ್ಸ್ಟು ಜನ ಎಲ್ಲ ಊಟಕ್ಕೆ ಬರೋದೆಯ ನೋಡ್ತಾ ಇರ್ಬೋದು. ಎಲ್ಲ ಅಡುಗೆ ಅಂದರೆ ಮಟನ್ ಸಾರು, ಚಿಕನ್ ಗ್ರೇವಿ ಹಾಗೆ ಬೊಟ್ಟಿ ಪಲ್ಯ ಪ್ರತಿಯೊಂದು ಅಡುಗೆನೂ ಸಹಿತ ಅವರು ಮಾಡಿಕೊಟ್ರು. ಹೋಗೋದ್ರೊಳಗಡೆ ಎಲ್ಲ ಮಾಡಿ, ಏಕೆಂದರೆ ಅವರೆಲ್ಲ ಮಾಡಿಟ್ಟು ಅವರು ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಕ್ಕೆ ಎಲ್ಲ ಮಾಡಿಕೊಟ್ಟು ಇನ್ನೇನು ಜನ ಬರೋ ಹೊತ್ತಾಯಿತು ಅಂದಾಗ ಜನ ಊಟಕ್ಕೆ ಕೂತಿದ್ರು. ಇನ್ನು ನಾನು ಸ್ವಲ್ಪ ಮಟನೆಲ್ಲ ಸೈಡಿಗೆ ಎತ್ತಿಟ್ಟು ಎಲ್ಲರಿಗೂ ಬಡಿಸೋಣ ಅಂತಂದ್ಬಿಟ್ಟು ಎಲ್ಲ ಬಡಿಸ್ತಾಯಿದ್ದೆ. ಅಂದರೆ ಮಟನ್ ಫುಲ್ ಕಲಕ್ಬಿಡುತ್ತೆ ಸುಮ್ಮನೆ ಊಟಾಡಿ ಅಂತಂದ್ಬಿಟ್ಟು ಬಾಕ್ಸಿಗೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಹಾಕಿ ಇನ್ನು ಜೊನ್ನೆಗೆ ಮಟನ್ ಹಾಕಿ ಕೊಡ್ತಾಯಿದ್ದೆ. ನನ್ನ ಮೈದನ ಹಾಗೆ ನಮ್ಮ ಮನೆಯವರು, ಇನ್ನು ನಮ್ಮ ತಮ್ಮ ಅವರೆಲ್ಲ ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ಬಂದಿರೋ ಜನಗಳಿಗೆಲ್ಲ ಊಟ ಕೊಡ್ತಾಯಿದ್ರು. ಹಾಗೆ ಕಾಡಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಉಣ್ಣೋದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಸಹಿತ ಊಟ ಗೀಟ ಮಾಡಿ ಇದನ್ನೆಲ್ಲ ತುಂಬಿಕೊಂಡು ಇನ್ನು ಹೊರಟಿದ್ದೆ ನಮ್ಮೂರ ಕಡೆಗೆ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.